ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದಾರೆ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಇವನಿಗೆ ಯೋಜನೆ ಅಪ್ಡೇಟ್ಗೆ ಸ್ವಾಗತ. ಅಮೌಂಟ್ ಯಾವಾಗ ಬರುತ್ತೆ, ಲೇಟೆಸ್ಟ್ ಅಪ್ಡೇಟ್ ಕೂಡ ಏನು, ಸೆಲ್ಫ್ ಡಿಕ್ಲರೇಷನ್ ಅಂಡ್ ಕೌಶಲ್ಕರ್ ನೋಂದಣಿ, ಸೆಲ್ಫ್ ಡಿಕ್ಲರೇಷನ್ ಆಗ್ತಿರೋ ಸಮಸ್ಯೆ, ಅದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ಅಮೌಂಟ್ನೇ ಕೇಳ್ತಾ ಇದ್ದೀರಾ. ಸಾಕಷ್ಟು ವಿದ್ಯಾರ್ಥಿಗಳಿಗೆ, ಅಭ್ಯರ್ಥಿಗಳಿಗೆ, ಅಪ್ಲಿಕೆಂಟ್ಸ್ಗಳಿಗೆ ಅಮೌಂಟು ಪೆಂಡಿಂಗ್ ಇದೆ, ಬರ್ತಾ ಇಲ್ಲ. ಯಾಕೆ ಅಂದರೆ ಲಾಸ್ಟ್ ಮಂತ್ ಎಂಡ್ ಒಳಗಡೆ ಅಥವಾ ದಿಸ್ ಮಂತ್ ಫಸ್ಟ್ ವೀಕ್ ಒಳಗಡೆ ಬರಬೇಕಿತ್ತು. ಬಿಕಾಸ್ ಲಾಂಗ್ ಬ್ಯಾಕ್ ಅರೌಂಡ್ 15 to 20 ಡೇಸ್, ಕೆಲವರಿಗೆ 25 ಡೇಸ್ ಕೂಡ ಆಗಿದೆ. ಡಿ ಪುಷ್ ಕೂಡ ಆಗಿ ಅಮೌಂಟ್ ಕೂಡ ಬಂದಿಲ್ಲ. ಈಗ ನೀವು ಗಮನಿಸಬೇಕು ಅನ್ಕೋತೀನಿ, ಲೈಕ್ ನಿಮಗೆ ನವೆಂಬರ್ ಟಿಲ್ ನವೆಂಬರ್ ವರೆಗೂ ನಿಮಗೆ ಡಿ ಪುಷ್ ಕೂಡ ಆಗಿದೆ. ಅಭ್ಯರ್ಥಿಗಳಿಗೆ ಒಂದ್ಸಲ ಚೆಕ್ ಮಾಡಿ. ಇನ್ ಕೇಸ್ ನಿಮಗೆ ಡಾಟಾ ಫೌಂಡ್ ಅಂತ ಬರ್ತಾ ಇದೆ, ಅದು ಟೆಕ್ನಿಕಲ್ ಇಶ್ಯೂಸ್ ಕೂಡ ಆಗಿರುತ್ತೆ. ಡಿ ಪುಷ್ ಕೂಡ ಆಗಿದೆ. ಕೆಲವರಿಗೆ 2 ತಿಂಗಳು, ಕೆಲವರಿಗೆ 3 months ಕೂಡ ಡಿ ಪುಷ್ ಕೂಡ ಆಗಿದೆ. ಇನ್ ಕೇಸ್ ಅಕ್ಟೋಬರ್ ಹಿಂದಿದ್ದ ಯಾವ್ದಾದ್ರು ನಿಮಗೆ ಪೆಂಡಿಂಗ್ ಇದೆ, ಅದು ಕೂಡ ಡಿ ಪುಷ್ ಕೂಡ ಆಗಿದೆ. ಹಂಗಂದ್ರೆ ಅರ್ಥ ಏನಂದ್ರೆ ಸರ್ಕಾರದವರು 2 ಮಂತ್ ಹಣ ಬಂದ್ಬಿಟ್ಟು ಉಳಿಸ್ಕೊಂಡಿದ್ದಾರೆ. ಅದನ್ನ ಎರಡು ಕೂಡ ನಿಮಗೆ ಅಟ್ ಎ ಟೈಮ್ ನಿಮಗೆ ಒಂದೇ ಬಾರಿ ನಿಮಗೆ ಜಮೆ ಮಾಡುವ ಸಾಧ್ಯತೆಗಳು ಕೂಡ ಇದಾವೆ ಅಂತ ಅರ್ಥ. ಬಿಕಾಸ್ ಯಾಕೆ ಅಂದ್ರೆ ಸರ್ಕಾರ ನಿಮಗೆ ಗೊತ್ತಿರೋ ಹಾಗೆ ಫಂಡ್ ವೆನ್ ಎವರ್ ದೇ ಗೆಟ್ ಫಂಡ್, ನಿಮಗೆ ಫಂಡ್ಸ್ ಯಾವಾಗ ಅಲೋಕೇಟ್ ಆಗುತ್ತೆ, ಫಂಡ್ಸ್ ಯಾವಾಗ ಇರುತ್ತೆ, ಆದ ನಂತರ ನಿಮಗೆ ಜಮೆ ಮಾಡ್ತಾರೆ. ಸರ್ಕಾರದವರು, ಗೌರ್ಮೆಂಟ್ ಅವರು, ಇಲಾಖೆಯವರು ಏನ್ ಮಾಡ್ತಾರೆ ಅಂದ್ರೆ ನಿಮಗೆ ಆಲ್ರೆಡಿ ನಿಮಗೆ ಈ ಗೊತ್ತಿರೋದು ಅನ್ಕೋತೀನಿ, ಕೆಲವೊಂದು ಬಾರಿ ಈ ರೀತಿ ಫಂಡ್ಸ್ ಇಲ್ಲದೆ ಇರೋ ಕಾರಣ 1 ತಿಂಗಳು ವೆಯ್ಟ್ ಮಾಡಿಸಿ ನಂತರ 2 ಕಂತಿನ ಹಣ ಬಂದ್ಬಿಟ್ಟು ಸಿಂಗಲ್ ಟೈಮ್ ಅಟ್ ಎ ಟೈಮ್ ಒಂದೇ ಬಾರಿಗೆ ನಿಮಗೆ ಹಣ ಕೂಡ ಜಮೆ ಕೂಡ ಮಾಡಿದ್ದಾರೆ. ಅದೇ ರೀತಿ ನಿಮಗೆ ಕೂಡ ಈ ಬಾರಿ ಜಮೆ ಮಾಡುವ ಸಾಧ್ಯತೆ ಕೂಡ ಇದೆ. ಅಭ್ಯರ್ಥಿಗಳು ನಿಮ್ಮ ಸ್ಟೇಟಸ್ನ ಚೆಕ್ ಮಾಡೋದು ನಿಮ್ಗೆ ಗೊತ್ತಾಗುತ್ತೆ. ಡಿ ಪುಷ್ ಕೂಡ ಆಗಿದ್ರೆ ಡೋಂಟ್ ವೆರಿ, ನೀವು ಫೈನಲ್ ಸ್ಟೇಜ್ ಅಲ್ಲಿ ಇದ್ರ, ಇನ್ನೇನು ನಿಮ್ಮ ಖಾತೆಗೆ ಜಮೆ ಆಗಬೇಕಾಗುತ್ತೆ. ಎಕ್ಸ್ಪೆಕ್ಟೆಡ್ ಡೇಟ್ ನಾನು ಸುಮ್ಮನೆ ನಾಳೆ ಬರುತ್ತೆ ನಾಡ್ದು ಬರುತ್ತೆ ನಾನು ಹೇಳೋದಿಲ್ಲ. ಬಿಕಾಸ್ ಸರ್ಕಾರ ಯಾವುದೇ ರೀತಿ ಘೋಷಣೆ ಕೂಡ ಮಾಡೋದಿಲ್ಲ. ಇಲಾಖೆ ಕಡೆಯಿಂದ ಅಪ್ಡೇಟ್ ಒಂದು ಎಕ್ಸ್ಪೆಕ್ಟೆಡ್ ಡೇಟ್ ಅಂತ ಇರುತ್ತೆ, ಅದನ್ನ ನಾವು ತಿಳಿಸ್ಕೊಡ್ತೀವಿ. ಆಲ್ರೆಡಿ ನಾವು ಹೇಳ್ತಾ ಬರ್ತಾ ಇದೀವಿ, ನಿಮಗೆ ಎಕ್ಸ್ಪೆಕ್ಟೆಡ್ ಡೇಟ್ ಬಂದ್ಬಿಟ್ಟು ದಿಸ್ ಮಂತ್ ಎಂಡ್ ಒಳಗಡೆ ನಿಮಗೆ 100% ಬರುವ ಸಾಧ್ಯತೆ ಕೂಡ ಇದೆ. ಬಿಕಾಸ್ ಪೆಂಡಿಂಗ್ ಉಳಿಸ್ಕೊಂಡ್ ಬಂದಿದ್ದಾರೆ. 2 ಕಂತು ಹಣ ಕೂಡ ಜಮೆ ಕೂಡ ಮಾಡ್ತಾರೆ. 20ನೇ ತಾರೀಕು ಒಳಗಡೆ ಹಾಕ್ಬೋದು ಅಂತ ಹೇಳ್ತಾ ಇದ್ದಾರೆ, ಬಟ್ ಕ್ಲಾರಿಟಿ ಇಲ್ಲ. ಬಿಕಾಸ್ ನಿಮಗೆ ಹಣ ಬಿಡುಗಡೆ ಮಾಡಿದ ನಂತರ ನಿಮಗೆ ಮಾಹಿತಿ ಗೊತ್ತಾಗುತ್ತೆ. ಸಾಧ್ಯತೆಗಳು ಕೂಡ ಇದಾವೆ. ಇಲಾಖೆಯವರು ನಿಮಗೆ ದಿಸ್ ವೀಕ್ ಎಕ್ಸ್ಪೆಕ್ಟ್ ಮಾಡ್ಬೋದು. ದಿಸ್ ವೀಕ್ ಅಥವಾ ನೆಕ್ಸ್ಟ್ ವೀಕ್ ನಿಮಗೆ ಇಯರ್ ಎಂಡ್ ಆಗ್ತಿರೋ ಕಾರಣ ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಕೂಡ ಮಾಡ್ಬೋದು. ನಿಮ್ಮ ಖಾತೆಗೆ ಹಣ ಬಂದ್ಬಿಟ್ಟು ಜಮೆ ಆಗೋ ಸಾಧ್ಯತೆ ಕೂಡ ಇದೆ. ಡಿ ಪುಷ್ ಆಗಿರಬೇಕು, ಎಲ್ಲ ಸ್ಟೇಟಸ್ ಕರೆಕ್ಟ್ ಆಗಿರಬೇಕು ಅಂತವ್ರು ವೆಯ್ಟ್ ಕೂಡ ಮಾಡಿ. ಬೇರೆ ಅಪ್ಡೇಟ್ ಏನಿಲ್ಲ. ಲೈಕ್ ನಿಮಗೆ ಏನಾದ್ರು ಡಾಟಾ ಫೌಂಡ್ ಅಂತ ಡಾಟಾ ಬರ್ತಾ ಇಲ್ಲ ಅಂತ ಇದ್ರೆ ಡೋಂಟ್ ವೆರಿ, ಟಿಲ್ ನವೆಂಬರ್ ನೀವು ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ. ಅಂಡ್ ಕೆಲವರಿಗೆ ಕರೆಕ್ಟ್ ಆಗಿ ಸ್ಟೇಟಸ್ 180 ಡೇಸ್ ಕಂಪ್ಲೀಟೆಡ್ ಆ ರೀತಿ ಇರುತ್ತೆ, ಅಂತವ್ರು ಕೂಡ ವೆಯ್ಟ್ ಮಾಡಿ. ಏನು ಅವಶ್ಯಕತೆ ಇಲ್ಲ, ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ಟೇಟಸ್ ಕರೆಕ್ಟ್ ಆಗಿರಬೇಕು. ನಿಮ್ಮ ಎಲ್ಲ ಆಧಾರ್ ಫೆಚಿಂಗ್, ನಿಮ್ಮ ಡೀಟೇಲ್ಸ್ ಲಿಂಕ್ ಆಗಿರೋದು ಎಲ್ಲ ಮಾಹಿತಿ ಕರೆಕ್ಟ್ ಆಗಿರಬೇಕು. ಅಂಡ್ ಸೆಲ್ಫ್ ಡಿಕ್ಲರೇಷನ್ ಕಡ್ಡಾಯವಾಗಿ ಕೂಡ ಮಾಡಿರಬೇಕು. ಸೆಲ್ಫ್ ಡಿಕ್ಲರೇಷನ್ ಮಾಡಿಲ್ಲ ಅಂದ್ರೆ ನಿಮಗೆ ಬರೋದಿಲ್ಲ. ಆಲ್ರೆಡಿ ಗೊತ್ತಿದೆ ಅನ್ಕೋತೀನಿ. ಈ ತಿಂಗಳದ್ದು ಸೆಲ್ಫ್ ಡಿಕ್ಲರೇಷನ್ ಸಾಕಷ್ಟು ಸಮಸ್ಯೆ ಕೂಡ ಆಗ್ತಾ ಇತ್ತು. ಅಭ್ಯರ್ಥಿಗಳು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ರೀಚೆಕ್ ಮಾಡ್ಕೊಳ್ಳಿ. ಇನ್ ಕೇಸ್ ವರ್ಕ್ ಆಗ್ತಾ ಇದ್ರೆ ಆದಷ್ಟು ಬೇಗ ನೀವು ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಿ. ಇನ್ನ ಕೇವಲ 10 ದಿನಗಳ ಕಾಲಾವಕಾಶ ಇದೆ. ಬಿಫೋರ್ 25ನೇ ತಾರೀಕು ಒಳಗಡೆ ನೀವು ಕಡ್ಡಾಯವಾಗಿ ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಬೇಕಾಗುತ್ತೆ. ಬಿಕಾಸ್ ಅದು ಬಂದ್ಬಿಟ್ಟು ಮ್ಯಾಂಡೇಟರಿ. ನೀವೇನಾದ್ರೂ ಯುವ ನಿಧಿ ಯೋಜನೆ ಅಪ್ಲಿಕೆಂಟ್ಸ್ ಹಣ ಕಡ್ಡಾಯವಾಗಿ ಬರಬೇಕು ಅಂದ್ರೆ ಸೆಲ್ಫ್ ಡಿಕ್ಲರೇಷನ್ ಕಡ್ಡಾಯವಾಗಿ ಹಣ ಮಾಡಬೇಕು. ಯಾರು ಮಾಡಿಲ್ಲ ದಯವಿಟ್ಟು ಮಾಡಿ. ಇಲಾಖೆ ಕಡೆಯಿಂದ ಅಪ್ಡೇಟ್ ಕೂಡ ಬಂದಿತ್ತು, ನಿಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಸೆಲ್ಫ್ ಡಿಕ್ಲರೇಷನ್ ಅಲ್ಲಿ ಸಾಕಷ್ಟು ಬದಲಾವಣೆ ಹೊಂದಿದ್ದಾರೆ, ಚೇಂಜಸ್ ಕೂಡ ಮಾಡಿದ್ದಾರೆ. ಆ ಚೇಂಜಸ್ ಅನುಗುಣವಾಗಿ ನೀವು ಕೂಡ ಸೆಲ್ಫ್ ಡಿಕ್ಲರೇಷನ್ ಮಾಡಬೇಕಾಗುತ್ತೆ. ಅಂಡ್ ಕೌಶಲ್ಕರಿಗೆ ರಿಜಿಸ್ಟ್ರೇಷನ್ ಕೂಡ ಆಗಿದೆ ಅನ್ಕೋತೀನಿ. ಕಾಲು ಬರ್ತಾ ಇದೆ, ಸರ್ವೆ ಕೂಡ ಮಾಡಿದ್ದಾರೆ. ನೀವು ಕರೆಕ್ಟ್ ಆಗಿ ಆನ್ಸರ್ ಮಾಡಿ. ಇನ್ ಕೇಸ್ ನೀವು ಜಾಬ್ ಮಾಡ್ತಾ ಇದ್ದೀನಿ, ಹೈಯರ್ ಎಜುಕೇಶನ್ ಅಥವಾ ಸ್ವಯಂ ಉದ್ಯೋಗ ಮಾಡ್ತಿದ್ದೀನಿ ಅಂದ್ರೆ ಈಗಲೇ ಹೇಳ್ತಾ ಇದ್ದೀನಿ, 100% ನಿಮಗೆ ಯುವ ನಿಧಿ ಯೋಜನೆ ಬರೋದಿಲ್ಲ ಅಮೌಂಟ್. ಅದು ಅಪ್ಡೇಟ್ ನಂತರ ಇಷ್ಟೆಲ್ಲ ಮಾಹಿತಿ ಗೊತ್ತಾಗಿದೆ ಅನ್ಕೋತೀನಿ. ಅಮೌಂಟ್ ಬಂದ್ಬಿಟ್ಟು ನಾನು ಎಕ್ಸ್ಪೆಕ್ಟೆಡ್ ಡೇಟ್ ಹೇಳ್ತೀನಿ ನಿಮಗೆ, ಯಾಕಂದ್ರೆ ನಾನು ಭರವಸೆ ಕೊಡೋದಿಲ್ಲ ಇವಾಗಲೇ ಬರುತ್ತೆ ಈಗಲೇ ಬರುತ್ತೆ ಅಂತ. ಬಿಕಾಸ್ ಯಾವುದೇ ರೀತಿ ಇಲಾಖೆಯವರು ಹೇಳೋದಿಲ್ಲ. ಅವ್ರು ಕಾಲ್ ಮಾಡಿದ್ರೆ ಶೀಘ್ರದಲ್ಲೇ ಆಗ್ತೀವಿ, ಒಂದು ವಾರದಲ್ಲಿ ಆಗ್ತೀವಿ ಅಂತ ಇಲಾಖೆಯವರು ಹೇಳ್ತಾರೆ. ಬಟ್ ಅವರಿಗೆ ಗೊತ್ತಿರೋದಿಲ್ಲ, ಇದು ರಿಯಾಲಿಟಿ. ಅವರಿಗೆ ಯಾಕೆ ಗೊತ್ತಿರೋದಿಲ್ಲ ಅಂದ್ರೆ ಸರ್ಕಾರ ಯಾವಾಗ ಹಣ ಇರುತ್ತೆ, ಯಾವಾಗ ಬಿಡುಗಡೆ ಮಾಡ್ತಾರೆ, ಆವಾಗ ನಾವು ಯೋಚನೆ ಕೂಡ ಮಾಡಬಹುದು. ಸರ್ಕಾರಕ್ಕೆ ಕೆಲವೊಂದು ಬಾರಿ ಕ್ಲಾರಿಟಿ ಇರೋದಿಲ್ಲ. ಯಾಕೆ ಗೊತ್ತಾ, ಸರ್ಕಾರದವರು ಹಣ ಬರುತ್ತೆ, ಹಣಕ್ಕೆ ಅವ್ರು 100 ಯೋಜನೆಗಳು ಇರ್ತವೆ. ಅವ್ರು ಯಾವ್ದಕ್ಕೆ ಅಲೋಕೇಟ್ ಮಾಡಬೇಕು, ಯಾವ್ದಕ್ಕೆ ಹೋಗ್ಬೇಕು ಅಂತ ಸರ್ಕಾರಗಳಿಗೆ ಗೊತ್ತಿರೋದಿಲ್ಲ. ಸ್ವತಃ ಮುಖ್ಯಮಂತ್ರಿಗೆ ಸಮ್ ಟೈಮ್ಸ್ ಗೊತ್ತಿರೋದಿಲ್ಲ. ಯಾಕೆ ಅಂದ್ರೆ ಎಲ್ಲಿಗೆ ಹೋಗುತ್ತೆ, ಎಲ್ಲಿಗೆ ಬರುತ್ತೆ ಅಂತ. ಸರ್ಕಾರದವರು ದುಡ್ಡೆಲ್ಲ ಹೊಂದಿಸ್ಕೊಂಡು ಅಲೋಕೇಟ್ ಮಾಡಿ ಆರ್ಥಿಕ ಇಲಾಖೆಗೆ ಹೋಗಿ ಆರ್ಥಿಕ ಇಲಾಖೆ ಅನುಮೋದನೆ ಮಾಡಿ ನಿಮ್ಮ ಖಾತೆಗೆ ಜಮೆ ಆಗೋದು. ಇಷ್ಟು ಲಾಂಗ್ ಪ್ರೊಸೆಸ್ ಕೂಡ ಇರುತ್ತೆ. ಆ ನಿಟ್ಟಿನಲ್ಲಿ ನಾನು ಯಾವುದೇ ರೀತಿ ಎಕ್ಸ್ಪೆಕ್ಟೆಡ್ ಡೇಟ್ ಹೇಳಕ್ ಆಗೋದಿಲ್ಲ. ಜಸ್ಟ್ ಎಕ್ಸ್ಪೆಕ್ಟೆಡ್ ಡೇಟ್ ಕೂಡ ಹೇಳ್ತಾ ಇದ್ದೀನಿ. ಲೈಕ್ ನಿಮಗೆ ಈ ಹಿಂದೆ ಬಿಡುಗಡೆ ಆಗಬೇಕಿತ್ತು, ಬಟ್ ದಿಸ್ ಮಂತ್ ಎಂಡ್ ಒಳಗಡೆ ನಿಮಗೆ ಸಾಧ್ಯತೆಗಳು ಕೂಡ ಇದಾವೆ. ಅಟ್ಲೀಸ್ಟ್ ನಿಮಗೆ 2 ಡಿ ಪುಷ್ ಆಗಿರೋ ಕಾರಣ ನಿಮಗೆ ಅಟ್ಲೀಸ್ಟ್ ನಿಮಗೆ ಎರಡು ಕಂತಿನ ಹಣ 6,000, ಕೆಲವರಿಗೆ 3,000 ಜಮೆ ಆಗುವ ಸಾಧ್ಯತೆ ಕೂಡ ಇದೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.